ಹಾಯ್ ಫ್ರೆಂಡ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೂ ನಿಮ್ಮ ಸದಸ್ಯರಿಗೂ ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ವಿಶೇಷ ಏನೆಂದರೆ, ನಿಮಗೆ ಲೂಸ್ ಪ್ಯಾಂಟಲ್ಲಿ ಪಾಕೆಟ್ನ ಹೇಗೆ ಕಟ್ ಮಾಡ್ಕೊಳ್ಬೇಕು ಅಂತ ನನಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೊಡಿದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಲೋ ಫ್ರೆಂಡ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಂಬ ಜನ ಡ್ರೆಸ್ಗಳಿಗೆ ಪಾಕೆಟ್ಗೆ ಪ್ಯಾಂಟ್ ಬೇಕು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿಬಿಟ್ಟು ತುಂಬ ಕಮೆಂಟ್ಗಳು ಬಂದಿತ್ತು ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತು ಮಾಮೂಲಿ ಲೂಸ್ ಪ್ಯಾಂಟ್ಗೆ ಪಾಕೆಟು ಹೇಗೆ ನಾವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡಬೇಕು. ಆದರೆ ಈ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಎರಡೂ ನೋಡಿದ್ರೆ ಮಾತ್ರ ನಿಮಗೆ ಇದು ಪಾಕೆಟ್ಗೆ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಪ್ಯಾಂಟ್ಗೆ. ಫ್ರೆಂಡ್ಸ್, ಇವಾಗ ನಾನು 4 ಫೋಲ್ಡಿಂಗಲು ಅಂದರೆ ಆ ಕಡೆ 4 ಫೋಲ್ಡಿಂಗ್ ಅಂದರೆ ಆ ಕಡೆ ಜಾಯಿಂಟ್ ಇರ್ತದೆ, ಅಂದರೆ 2 ಪೀಸು 4 ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಮೊದಲಿಗೆ ಟಾಪ್ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಬಿಟ್ಟು ಅದನ್ನು ಈಗ ನಾನು ಕಟ್ ಮಾಡಿಬಿಟ್ಟಿದ್ದೀನಿ. ಓಕೆ, ಇದನ್ನು ನೀವು ಸ್ಟಿಚ್ಚಿಂಗ್ ನೋಡಿದ್ರೇ ಡ್ರೆಸ್ಗಳಿಗೆ ಪಾಕೆಟ್ ಹೇಗೆ ಹಾಕಬೇಕು ಅನ್ನೋದನ್ನು ನಾವು ನೋಡ್ಕೋಬೋದು ಪ್ಯಾಂಟ್ಗಳಿಗೆ. ಫ್ರೆಂಡ್ಸ್, ಇವಾಗ ನಾನು ಹಳದೆ ಪ್ಯಾಂಟ್ ತಗೊಂಡು ಅದರಲ್ಲಿ ಎಷ್ಟು ಲೆಂತ್ ಇರ್ತದೋ ಅಷ್ಟು ಲೆಂತು, ಅಂದರೆ ಇದು ಎಷ್ಟು ಲೆಂತ್ ಇರ್ತದೋ ನೋಡಿಕೊಂಡು ಸೇಮು, ಅಂದರೆ ಬಾಟಮ್ ಮಾತ್ರ ಬೆಲ್ಟೆಲ್ಲ ಲೆಕ್ಕ ಹಾಕಿರಲ್ಲ, ಬಾಟಮ್ಗೆ ನಾನು ಮಾರ್ಕ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಬಾಟಮ್ ಲೂಸು, ಅಂದರೆ ನಮಗೆ ಕಾಲ ಹತ್ರ ಎಷ್ಟು ಲೂಸ್ ಬರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ನೀವು ಯಾಕಂದರೆ ಒಂದೊಂದು ಅಳತೆ ಒಂದೊಂದು ಥರ ಇರ್ತದೆ. ಬಟ್ ಬಾಟಮ್ ಮೆಜರ್ಮೆಂಟು ನಾನು 2 ಇಂಚು ಅದು ಸ್ಟ್ಯಾಂಡರ್ಡಾಗಿ ಮಡಗಿರ್ತೀವಿ, ಯಾಕಂದರೆ ಡಬಲ್ ಫೋಲ್ಡಿಂಗ್ ಮಾಡ್ತೀವಲ್ವ, ಹಾಗಾಗಿ ಎರಡನ್ನೂ ನಾವು ಮಡಗಿರ್ತೀವಿ. ಇವಾಗ ಫ್ರಂಟ್ ರೈಜು ಬ್ಯಾಕ್ ರೈಜು ಇದರಲ್ಲಿ ಸೇಮೇ ಇರ್ತದೆ. ಹಾಗಾಗಿಬಿಟ್ಟು ಫ್ರಂಟ್ ರೈಜು ಬ್ಯಾಕ್ ರೈಜು ಮೆಜರ್ಮೆಂಟ್ ಡ್ರೆಸ್ ಅಂದರೆ ಅವ್ರು ಕೊಟ್ಟಿರ್ತಾರಲ್ವ ಅಳತೆ ಪ್ಯಾಂಟು, ಅದರಲ್ಲಿ ಏನಿರ್ತದೋ ನೋಡಿಬಿಟ್ಟು ನೀವು ಮಾರ್ಕ್ ಮಾಡ್ಕೊರಿ. ನೀವು ಈ ಥರ ಶೇಪ್ ಆಗಿರೋ ಸ್ಕೇಲ್ ಒಂದು ಇಸ್ಕೊರಿ, ಯಾಕಂದರೆ ಇದು ಶೇಪ್ ಆಗಿದ್ರೇ ನಿಮಗೆ ಸ್ಟಿಚಿಂಗು ಪರ್ಫೆಕ್ಟಾಗಿ ಬಂದುಬಿಡ್ತದೆ. ಮತ್ತು ಈ ಫ್ರಂಟ್ ರೈಜ್ ಬ್ಯಾಕ್ ರೈಜನ್ನು ಎಷ್ಟು ಮೆಜರ್ಮೆಂಟ್ ಇರ್ತದೋ ಅಷ್ಟಕ್ಕೆ ನೀವು 1 ಇಂಚು ಮಾರ್ಜಿನ್ನು ಆ್ಯಡ್ ಮಾಡಿಕೊಂಡು ಮಾಡಬೇಕು. ಓಕೆ, ಈಗ ನಾನು ಮೆಜರ್ಮೆಂಟ್ ಎಲ್ಲ ಬರೆದು ತೋರಿಸ್ಬಿಡ್ತೀನಿ. ಫ್ರಂಟ್ ರೈಜು 10 ಇಂಚು ಮಡಗಿದ್ದೀನಿ. ಓಕೆ, ಬಾಟಮ್ ಓಪನ್ 8 ಇಂಚು ಮಡಗಿದ್ದೀನಿ. ಇವಾಗ ಬಾಟಮ್ ಲೆಂತ್ ಬಂದುಬಿಟ್ಟು 37 ಇಂಚು, ಕೆಳಗಡೆ ನಾನು ಫೋಲ್ಡ್ ಮಾಡೋಕ್ಕೆ 2 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಬನ್ನಿ ಈಗ ಇದನ್ನು ಕಟ್ ಮಾಡಿಬಿಡೋಣ. ಓಕೆ, ನೋಡ್ಕೊರಿ ಇದನ್ನೆಲ್ಲ ನೀವು ಮೆಜರ್ಮೆಂಟು, ಯಾಕಂದರೆ ನಾನು ಮೆಜರ್ಮೆಂಟ್ ಪ್ಯಾಂಟ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಇದು ಯಾವುದೇ ರೀತಿ ಅಂತ ಮೆಜರ್ಮೆಂಟ್ಗೆ ಮೀಟ್ ಆಗೋಲ್ಲ. ಅಂದರೆ ನಾರ್ಮಲ್ ಇವಾಗ ಸೈಜ್ಗಳು ಹೇಳ್ತಿಲ್ವ, 36 ಸೈಜು 35 ಅಂತ ಬಾಡಿ ಮೆಜರ್ಮೆಂಟು ಹಾಗೆ ಮ್ಯಾಚ್ ಆಗೋದಿಲ್ಲ. ಹಾಗಾಗಿಬಿಟ್ಟು ನಾನು ಇದು ಸೈಜ್ ಹೇಳ್ತಾ ಇಲ್ಲ. ಇದನ್ನು ನೀವು ಅಳತೆ ಪ್ಯಾಂಟ್ ಹೇಗಿರ್ತದೋ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು. ಬಟ್ ಇದರಲ್ಲಿ ಲೆಂತ್ ಒಂದು ಮೆಜರ್ಮೆಂಟ್ ಹೇಳ್ಬೋದು ಅಷ್ಟೇ, ಮಾಮೂಲಿ ಈ ಥರ ಲೂಸ್ ಪ್ಯಾಂಟಲ್ಲಿ. ಬಟ್ಟು ಲೂಸ್ ಪ್ಯಾಂಟ್ಗೆ ಮಾಡ್ಕೋಬೋದು, ಪುಷ್ಪಕ್ ಪ್ಯಾಂಟ್ಗೂ ಮಾಡ್ಕೋಬೋದು. ಓಕೆ, ಈಗ ನಾವು ಬೆಲ್ಟ್ ಮೆಜರ್ಮೆಂಟ್, ಇವಾಗ ಅದರಲ್ಲಿ ಎಕ್ಸ್ಟ್ರಾ ನಮಗೆ ಸ್ಪೇರಾಗಿ ಮಿಕ್ಕಿರ್ತದಲ್ವ, ಆ ಪೀಸ್ ತಗೊಂಡು ಕೆಲವೊಂದರಲ್ಲಿ ಇನ್ನೂ ಬಟ್ಟೆ ಜಾಸ್ತಿನೇ ಮಿಕ್ಕಿರ್ತದೆ, ಎಷ್ಟಿದೆ ಅಂತ ನೋಡ್ಕೋಬೇಕು. ವಿಡ್ತು ಹಾಗೆ ಲೆಂತು. ಓಕೆ, ವಿಡ್ತು ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಇವಾಗ ನಾನು ಇಲ್ಲಿ ಬರೆದು ತೋರಿಸ್ತೀನಿ. 23 ವಿಡ್ತಿದೆ, 23ಗೆ 1 ಇಂಚು ಪ್ಲಸ್ ಮಾಡಿಸ್ಕೊಡಿ, ಟೋಟಲ್ 24 ಆಗುತ್ತೆ. ಓಕೆ, ಮತ್ತು ಹೈಟ್ ಬಂದುಬಿಟ್ಟು 9 ಇಂಚು ಇದೆ, ಇದಕ್ಕೆ 1.5 ಇಂಚು ಪ್ಲಸ್ ಮಾಡ್ಕೊರಿ, ಟೋಟಲ್ಲು 10.5 ಆಗುತ್ತೆ. ಓಕೆ, ಈ ರೀತಿ ನೀವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಮೆಜರ್ಮೆಂಟ್ಗಳು ನಮ್ಗೆ ಅಳತೆ ಪ್ಯಾಂಟಲ್ಲಿ ಎಷ್ಟಿರ್ತದೆ ಅದನ್ನು ನೋಡಿಕೊಂಡು ಅದಕ್ಕನ್ನು
ಲೆಂತಲ್ಲಿ ಆದರೆ 1.5 ಇಂಚು ಜಾಸ್ತಿ ಮಾಡ್ಕೋಬೇಕು, ವಿಡ್ತಲ್ಲಿ ಆದರೆ 1 ಇಂಚು ಜಾಸ್ತಿ ಮಾಡ್ಕೋಬೇಕು. ಓಕೆ, ಯಾಕಂದರೆ 1 ಇಂಚು ಅಂದರೆ ನಾವು ಪಾಕೆಟ್ ಅಟ್ಯಾಚ್ ಮಾಡುವಾಗ ಮಾರ್ಜಿನ್ ಹೋಗುತ್ತಲ್ವ, ಹಾಗಾಗ್ಬಿಟ್ಟು. ಓಕೆ, ಇದನ್ನು 10.5 ಮಾರ್ಕ್ ಮಾಡ್ಕೊಂಡು ಇವಾಗ ಇದನ್ನು 24 ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಮಾರ್ಕು ಮಾಡ್ಕೊಬಿಡ್ತೀನಿ. ಇವಾಗ ಬಂದು ಇದು 24 ಇಂಚು, ಇದು ಬಂದುಬಿಟ್ಟು 10.5 ಇಂಚು. ಓಕೆ, ಲೆಂತು ವಿಡ್ತ್ ಅಂತ ಗೊತ್ತಾಯ್ತಲ್ವ ನಿಮಗೆ. ಈಗ ಕಟ್ ಆಯ್ತಲ್ವ. ಇವಾಗ ಇದು ಈ ಕಡೆ ನಮಗೆ ಶೇಪ್ ಆಗಿರ್ತದೆ, ಅದನ್ನು ನಾವು ಸ್ಟ್ರೈಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಮತ್ತೆ ಪೀಸ್ ಎಕ್ಸ್ಟ್ರಾ ಪ್ಯಾಚ್ ಅಟ್ಯಾಚ್ ಮಾಡಬೇಕಾಗತ್ತಲ್ವ, ಹಾಗಾಗಿಬಿಟ್ಟು ಇದನ್ನು ನಾವು ಸಪ್ರೇಟ್ ಪೀಸು ಕಟ್ ಮಾಡ್ಕೋಬೇಕು. ಎಲ್ಲ ಪ್ಯಾಂಟ್ಗಳಿಗೂ ಸೇಮ್ ಇದೇ ಥರ ಬರ್ತದೆ, ಆದರೆ ಈ ಪ್ಯಾಚ್ ಸ್ವಲ್ಪ ಚಿಕ್ಕದು ದೊಡ್ಡದು ಬರ್ಬೋದು ಅಷ್ಟೇ. ಮಿಕ್ಕಿರೋ ಎಲ್ಲ ಸೇಮ್ ಹೀಗೆ ಇರ್ತದೆ. ಅದು ನಮಗೆ ಕರೆಕ್ಟಾಗಿ ಎಲ್ಲಿ ಗಂಟೆ ಮೀಟ್ ಆಗುತ್ತೆ ಅಂತ ನೋಡಿಕೊಂಡು ಫಸ್ಟ್ ಅದರಲ್ಲಿ 2 ಪೀಸು ಕಟ್ ಮಾಡ್ಕೊಬಿಡ್ತೀನಿ. ಬಟ್ ಇದು ಫೋಲ್ಡಿಂಗ್ ಇರ್ತದೆ, ನೀವು ಅರ್ಥ ಮಾಡ್ಕೋಬೇಕು. ಫೋಲ್ಡಿಂಗಲ್ಲಿ ಕಟ್ ಮಾಡ್ಕೊತಾ ಇರೋದು ಡ್ರೆಸ್ಸನ್ನೆಲ್ಲ. ಈ ಫೋಲ್ಡಿಂಗ್ನೆಲ್ಲ ನೀವು ಯಾವುದೇ ರೀತಿ ಓಪನ್ ಮಾಡ್ಕೋಬಾರ್ದು. ಇವಾಗ ಎರಡರಲ್ಲೂ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ನೋಡಿ ಇದಕ್ಕೂ ನೀಟಾಗಿ ಈ ಥರ ಮ್ಯಾಚ್ ಮಾಡ್ಕೋಬೇಕು. ಓಕೆ, ಇದು ಸ್ಟಿಚಿಂಗ್ ಮಾಡಿದಾಗ ನಿಮಗಿದು ಅರ್ಥ ಆಗುತ್ತೆ, ಅದಕ್ಕೆ ನಾನು ಸ್ಟಿಚಿಂಗ್ ವಿಡಿಯೋನು ನೋಡಿ ಅಂತ ಹೇಳ್ತಾ ಇರೋದು. ನಾನು ಸ್ಟಿಚಿಂಗ್ ವಿಡಿಯೋನು ವಾಯ್ಸ್ ಡಬ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಈಗ ನಮಗೆ ಪಾಕೆಟ್ ಲೆಂತ್ ಬಂದುಬಿಟ್ಟು 12 ಇಂಚ್ ಇದ್ದರೆ ಸಾಕು. ಹಾಗೆ ವಿಡ್ತ್ ಬಂದುಬಿಟ್ಟು 7 ಇಂಚ್ ಇದ್ರೂ ನಮಗೆ ಸಾಕು. ಯಾಕಂದರೆ ಪಾಕೆಟ್ ವಿಡ್ತು ಇದು ಡಬಲ್ ಲೇಯರಲ್ಲಿರ್ತದೆ. ಓಕೆ, ನೀವು ನಾನು ಕಟ್ ಮಾಡೋ ಪ್ರತಿಯೊಂದು ಪೀಸೂ ಡಬಲ್ ಲೇಯರಲ್ಲಿರ್ತದೆ, ಅರ್ಥ ಮಾಡ್ಕೋಬೇಕು ನೀವು. ಯಾಕಂದರೆ ವಾಯ್ಸ್ ಓವರ್ ಇಲ್ಲ ಅನ್ನೋದಕ್ಕೆಲ್ಲ ತುಂಬ ಕಮೆಂಟ್ಗಳು ಬರ್ತಾಯಿದೆ, ಹಾಗಾಗಿಬಿಟ್ಟು ಇವಾಗ ವಾಯ್ಸ್ ಓವರ್ ಮಾಡೋಣ ಅಂತ ನಾನು ಮಾಡ್ತಾ ಇರೋದು. ಬಟ್ ಕಮೆಂಟ್ ಮಾಡೋರೆಲ್ಲ ಕನ್ನಡದವರೇ ಹಾಗಿದ್ದರೆ ನನಗೂ ಸ್ವಲ್ಪ ಉತ್ತಮ. ಇವಾಗ ಬೆಲ್ಟ್ ಕಟ್ ಮಾಡಿದ್ದೀವಲ್ವ, ಈಗ ಬೆಲ್ಟ್ಗೆ ಮೇಲ್ಗಡೆ ಬಿಟ್ಬಿಟ್ಟು ಮತ್ತು ಫೋಲ್ಡಿಂಗ್ 1 ಇಂಚು ಅಂದರೆ ಟೋಟಲ್ಲೇ 2 ಇಂಚು ಬಿಟ್ಬಿಟ್ಟು ನಮಗೆ ಪಾಕೆಟ್ ಓಪನ್ ಬಂದುಬಿಟ್ಟು 5.5 ಇಂಚ್ ಇದ್ದರೆ ಸಾಕು. ಓಕೆ, ಅರ್ಥ ಮಾಡ್ಕೊರೆ. ಯಾಕಂದರೆ ನಾವು ಬೆಲ್ಟ್ ಮೇಲ್ಗಡೆ 1 ಇಂಚು ಒಳಗಡೆ ಫೋಲ್ಡ್ ಮಾಡ್ತೀವಿ, 1 ಇಂಚು ಡೌನ್ಗೆ, ಅದು ಬಂದುಬಿಟ್ಟು 1.5 ಇಂಚು ನೋಡ್ರ, ಅಲ್ಲಿಂದ ನಮಗೂ 5.5 ಇಂಚು. ಈ ಥರ ನೀವು ಮಾರ್ಕ್ ಮಾಡ್ಕೊಂಡು ನ್ಯಾಚ್ ಹಾಕೋರಿ ಪಾಕೆಟ್ಗೆ. ಓಕೆ, ಇದು ಪಾಕೆಟು. ನಾನು ಮಿಕ್ಕಿರೋ ಶೇಪು ಮತ್ತು ಇದು ಬಂದುಬಿಟ್ಟು ನಾನು ಸ್ಟಿಚಿಂಗ್ ಮಾಡುವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಷ್ಟವರೆಗೂ ಇದನ್ನು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ, ಯಾಕಂದರೆ ಇದನ್ನೆಲ್ಲ ಸ್ಟಿಚಿಂಗ್ ಮಾಡುವಾಗ ಮಾಡಿದ್ರೇ ನಿಮಗೆ ಈಸಿ ಆಗುತ್ತೆ. ಓಕೆ ಫ್ರೆಂಡ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್.